ನಾಚಿಗೆಟ್ರಲ್ಲ ಅಂತ ಹೇಳಿ ಹೇಸಿಗೆ ಆಯ್ತು. ರಾಜಕೀಯ ಅಂದ್ರೆ ನಾಚಿಗೆ ಹೇಸಿಗೆ ತೂ ಚೂ ಅದೆಲ್ಲ ಯಾವುದಿಲ್ಲ ಅಂತ. ಅದು ಬಿಟ್ಟವರೇ ಪೊಲಿಟಿಷಿಯನ್ ಬಿಟ್ಟವನೇ. ಆಡಿಯೋ ಅವರದ್ದೇ ಆಗಿರ್ಬೋದು, ಆದ್ರೆ ಆ ಆಡಿನಲ್ಲಿ ಏನಾದರೂ ಅಂತ ತಪ್ಪು ಮಾತಾಡಿದ್ರೆ ನನ್ನದು ಕೇಳಿ. ಏನಾದ್ರೂ ಒಂದು ಅವರು ಸೆಕ್ಸ್ ವಿಚಾರವಾಗಿ ಮಾತಾಡಿದಾರ? ಇಲ್ಲ. ರಾಜಕೀಯದ ಬಗ್ಗೆ ಮಾತಾಡಿದಾರ? ಅದು ಈಗ ನಡೆಯುವುದೇ. ಎಸ್, ಇದೀಗ ಅರುಣ್ ಪುತ್ತಿಲ ಅವರದ್ದು ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅರುಣ್ ಪುತ್ತಿಲ ಅವರದ್ದು ಅಂತ ಆಡಿಯೋ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯ ಜೊತೆಗೆ ಅರುಣ್ ಪುತ್ತಿಲ ಅವರು ಮಾತನಾಡ್ತಾ ಇದ್ದಾರೆ. ಪ್ರಿಯತಮೆಯ ಜೊತೆಗೆ ಅರುಣ್ ಪುತ್ತಿಲ ಸಂಭಾಷಣೆಯನ್ನ ನಡೆಸಿದ್ರ? ಹಾಗಾದ್ರೆ ಪ್ರಿಯತಮೆಯ ಜೊತೆಗೆ ಅರುಣ್ ಪುತ್ತಿಲ ಅವರು ಸಂಭಾಷಣೆ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಬರೇ 8 ನಿಮಿಷದ ಆಡಿಯೋದಲ್ಲಿ ಶಾಕಿಂಗ್ ಹೇಳಿಕೆ ಇದೆ. ಪುತ್ತೂರು ರಾಜಕೀಯದಲ್ಲಿ ಈ ಆಡಿಯೋ ಕೋಲಾಹಲವನ್ನ ಎಬ್ಬಿಸಿದೆ. ಹಾಗಾದ್ರೆ ಏನಾಗಿತ್ತು ಆಡಿಯೋದಲ್ಲಿ, ಏನಿದೆ ಆ ಆಡಿಯೋದಲ್ಲಿ, ಸಂಚಲನ ಸೃಷ್ಟಿ ಮಾಡುವಂತಹ ಮಾತುಗಳು ಏನಿದೆ ಅನ್ನುವಂಥದ್ದು ಅರುಣ್ ಪುತ್ತಿಲ ಅವರದ್ದು ಹೇಳ್ತಾ ಇರುವಂತಹ ಆಡಿಯೋ. ಅದು ಮಹಿಳೆ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಜೊತೆಗೆ ಅಲ್ಲಿ ಪ್ರಿಯತಮೆ ಜೊತೆಗೆ ಸಂಭಾಷಣೆಯನ್ನ ಅರುಣ್ ಪುತ್ತಿಲ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಆಡಿಯೋ ತುಣುಕು ಭಾರಿ ವೈರಲ್ ಆಗ್ತಾ ಇದೆ. 8 ನಿಮಿಷದ ಆಡಿಯೋ ರಾಜಕೀಯ ವಲಯದಲ್ಲಿ ಭಾರಿ ಶಾಕಿಂಗ್ ಹೇಳಿಕೆಯನ್ನ ಎಬ್ಬಿಸಿರುವಂತದ್ದು. ಹಾಗಾದ್ರೆ ಪುತ್ತಿಲ ಅವರದ್ದು ಅನ್ನದಂತಹ ಆಡಿಯೋದಲ್ಲಿ ಏನಿದೆ ಅನ್ನುವಂಥದ್ದು, ಮಹಿಳೆಯ ಜೊತೆಗೆ ರಹಸ್ಯ ಮಾಹಿತಿಯನ್ನ ಹಂಚಿಕೆ ಮಾಡಿಕೊಂಡ್ರ ಪುತ್ತಿಲ ಅವರು. ಬಂಡಾಯ ಸ್ಪರ್ಧೆಗೆ ಕಾಂಗ್ರೆಸ್ನಿಂದ ಹಣವನ್ನ ಪಡ್ಕೊಂಡ್ರ. 3.5 ಕೋಟಿ ಹಣ ಪಡೆದುಕೊಂಡಿರುವುದಾಗಿ ಹೇಳಿಕೆ ಅದರಲ್ಲಿ ಇರುವಂತದ್ದು. ಮಹಿಳೆಯ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರ ಪುತ್ತಿಲ? ಎಸ್, ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಅನ್ನುವಂಥದ್ದು, 8 ನಿಮಿಷ ಇರುವಂತಹ ಆ ಆಡಿಯೋದಲ್ಲಿ ಆ ಮಹಿಳೆಯ ಜೊತೆಗೆ ಅಂದ್ರೆ ಪ್ರಿಯತಮೆಯ ಜೊತೆಗೆ ಅವರು ಮಾಹಿತಿಯನ್ನ ಹೇಳಿದಾರ. 3.5 ಕೋಟಿ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿಕೆಯನ್ನ ಬರ್ತಿರುವಂತದ್ದು. ಆ ಮಹಿಳೆಯ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಇದು. ಪಕ್ಷ ವಿರೋಧ ಚಟುವಟಿಕೆಯನ್ನ ಪುತ್ತಿಲ ಅವರು ಮಾಡಿದ್ರ? ಇದು ಆಡಿಯೋದಲ್ಲಿ ಆ ಮಹಿಳೆ ಮಾತುಗಳನ್ನ ಕೇಳ್ತಾ ಇದ್ರೆ ಅರುಣ್ ಪುತ್ತಿಲ ಅವರಿಗೆ ಮಹಿಳೆಯ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜಕೀಯದಲ್ಲಿ ತೂ ಅನಿಸಿಕೊಳ್ಬೇಕು, ನಾಚಿಕೆ ಹೇಸಿಗೆ ಬಿಟ್ಟವರೇ ಪೊಲಿಟಿಷಿಯನ್, ಮಾನ ಮರ್ಯಾದೆ ಬಿಟ್ರೇನೆ ಹುದ್ದೆ ಸಿಗುವುದು. ಅರುಣ್ ಪುತ್ತಿಲ ಮಾತನಾಡಿರುವಂತಹ ಆಡಿಯೋ ಇದು ವೈರಲ್ ಆಗ್ತಾ ಇರುವಂತದ್ದು. ಫೋನ್ ಸಂಭಾಷಣೆ ಮಾಡಿರೋ ಆ ಮಹಿಳೆ ಯಾರು? ಓಕೆ, ಹಾಗಾದ್ರೆ ಮಹಿಳೆಯ ಜೊತೆ
ಮಹಿಳೆ ಮತ್ತು ಅರುಣ್ ಪುತ್ತಿಲ್ ಅವರ ಜೊತೆಗೆ ಮಾತುಕತೆ ಆಗುತ್ತೆ. ಸೊ ಆ ಮಾತುಕತೆಯಲ್ಲಿ ಈ ಎಲ್ಲ ಮಾತುಗಳನ್ನ ಆಡಿರುವಂತದ್ದು. ನಾಚಿಕೆ ಹೇಸಿಗೆ ಬಿಟ್ಟವರೇ ಪೊಲಿಟಿಷಿಯನ್ ಅಂತ ಅವರು ಹೇಳ್ತಾರೆ. ಮಾನ ಮರ್ಯಾದೆ ಬಿಟ್ರೇನೆ ಹುದ್ದೆ ಸಿಗೋದು. ಅರುಣ್ ಪುತ್ತಿಲ್ ಮಾತನಾಡುವಂತಹ ಆಡಿಯೋ ಇದು. ಮುಖ್ಯವಾಗಿ ನಾವು ಗಮನಿಸಬೇಕು ಅರುಣ್ ಪುತ್ತಿಲ್ ಅವರು ಯಾವ ರೀತಿ ಮಾತನಾಡಿದ್ದಾರೆ. ಇದ್ರ ಜೊತೆಗೇನು ಅಂತ ಹೇಳಿದ್ರೆ ಫೋನ್ ಸಂಭಾಷಣೆ ಏನಾಗುತ್ತೆ ಆ ವಿಚಾರ ಇಲ್ಲಿ ಸದ್ದಾಗ್ತಾ ಇದೆ. ಆ ಮಹಿಳೆಯರು ಹಾಗಾದ್ರೆ ಪ್ರಿಯತಮೆನ ಅಥವಾ ಬೇರೆ ಇನ್ಯಾರು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಆ ಪ್ರಶ್ನೆಗೆ ಇನ್ನು ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಪ್ರಿಯತಮೆ ಅನ್ನುವಂತಹ ಒಂದು ವಿಚಾರ ವೈರಲ್ ಆಗ್ತಾ ಇದೆ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ. ನಾಚಿಕೆ ಹೇಸಿಗೆ ಬಿಟ್ಟವರೇ ಪೊಲಿಟಿಷಿಯನ್ ಅಂತ ಇವರು ಹೇಳ್ತಾರೆ. ಯಾರು ಪುತ್ತಿಲ್ ಅವರು ಹೇಳುವಂತದ್ದು. ಮಾನ ಮರ್ಯಾದೆ ಬಿಟ್ಟರೆ ಹುದ್ದೆ ಸಿಗುವುದು ಇತ್ಯಾದಿ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅವರು. ದುಡ್ಡಿಗಾಗಿ ಪಕ್ಷಕ್ಕೆ ದ್ರೋಹ ಮಾಡಿದ್ರ ಪುತ್ತಿಲ? ಅಧಿಕಾರ ದಾಹಕ್ಕಾಗಿ ಕೇಸರಿ ಶಾಲನ್ನ ಹಾಕಿದ್ರ? ಹಿಂದೂ ಸಮಾಜಕ್ಕೆ ದ್ರೋಹ ಬಗೆದ್ರ ಅರುಣ್ ಪುತ್ತಿಲ ಅನ್ನುವಂಥದ್ದು. ಹಣ ತೆಗೆದುಕೊಂಡ ಬಗ್ಗೆ ಪುತ್ತಿಲ್ ಅವರು ಒಪ್ಕೊಂಡ್ರ? ಎಸ್, ಈಗ ಒಂದು ಪ್ರಶ್ನೆ ಎದ್ದಿದೆ ಎಲ್ಲ ಕೂಡ ರಾಜಕೀಯ ವಲಯದಲ್ಲಿ. ಈ ಒಂದು ಪ್ರಶ್ನೆ ಎದ್ದಿರುವಂತದ್ದು, ಅಧಿಕಾರ ದಾಹಕ್ಕಾಗಿ ಕೇಸರಿ ಶಾಲು ಹಾಕಿದ್ರ? ಯಾಕಂದ್ರೆ ಇದುವರೆಗೆ ಹಿಂದೂ ಸಮಾಜಕ್ಕೆ ಅರುಣ್ ಪುತ್ತಿಲ್ ಅವರು ಒಳ್ಳೆಯ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜಕ್ಕೆ ಅದು ಒಂದು ಒಳ್ಳೆಯ ಅಸ್ತ್ರ ಆಗ್ತಾರೆ ಅರುಣ್ ಪುತ್ತಿಲ್ ಅಂತ ಅವರು ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ರು. ಹಾಗಾದ್ರೆ ಎಲ್ಲ ಮಾತುಗಳನ್ನ ಕೇಳಿದಾಗ ದುಡ್ಡಿಗಾಗಿ ಪಕ್ಷಕ್ಕೆ ದ್ರೋಹ ಮಾಡಿದ್ರ ಅರುಣ್ ಪುತ್ತಿಲ್ ಅವರು? ಅಧಿಕಾರದ ದಾಹಕ್ಕಾಗಿ ಕೇಸರಿ ಶಾಲನ್ನ ಹಾಕಿದ್ರ? ಹಿಂದೂ ಸಮಾಜಕ್ಕೆ ದ್ರೋಹವನ್ನ ಬಗೆದಿದ್ದಾರ ಅರುಣ್ ಪುತ್ತಿಲ? ಹಣ ತೆಗೆದುಕೊಂಡ ಬಗ್ಗೆ ಆ ಆಡಿಯೋದಲ್ಲಿ ಅರುಣ್ ಪುತ್ತಿಲ್ ಅವರು ಒಪ್ಕೊಂಡ್ರ ಅನ್ನುವಂಥದ್ದು. ಯಾಕಂದ್ರೆ 3.5 ಕೋಟಿ ಹಣವನ್ನು ತಗೊಂಡಿದ್ದಾರೆ. ಇದನ್ನ ಅರುಣ್ ಪುತ್ತಿಲ್ ಅವರೇ ಸ್ವತಃ ಒಪ್ಕೊಂಡ್ರ? ದುಡ್ಡಿಗಾಗಿ ಪಕ್ಷಕ್ಕೆ ದ್ರೋಹ ಮಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರ? ಕೇಸರಿ ಶಾಲನ್ನ ಒಂದು ಯಾಕಾಗಿ ಅವರು ಹಾಕೊಂಡ್ರು? ಇತ್ಯಾದಿ ವಿಚಾರಗಳು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಎಸ್, ಇದೀಗ ನಾವು ಆಗದಿಂದ ಹೇಳ್ತಾ ಇದ್ದೇವೆ ಆಡಿಯೋದಲ್ಲಿ ಏನಿದೆ, ಏನು ಮಾತುಗಳು ಇದೆ ಅನ್ನುವಂಥದ್ದು. ಸದ್ಯ ಈ ಆಡಿಯೋ ಪ್ಲೇ ಆಗ್ತಾ ಇದೆ, ನೋಡ್ಕೊಂಡ್ರೆ. ಹಲೋ, ಎಂತವೋ ಆಯ್ತಲ್ಲ ನಿಮ್ದು ಕತೆ. ಇನ್ನು ಮುಗೀತು, ಪುತ್ತಿಲ ಅಧ್ಯಾಯ ಮುಗೀತು. ಪುತ್ತಿಲನ ಇತಿಹಾಸ ಇನ್ನು ಆಯ್ತು. ಇತಿಹಾಸದ ಪುಟದಲ್ಲಿ ಸೇರಿ ಹೋಯ್ತಾ? ಹೋಯ್ತು, ಇನ್ನೆಂತ ಇದೆ ನಿಮ್ದು? ಆಯ್ತಲ್ಲ, ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ. ನಾವು ಯಾವಾಗಲೂ ಆಶಾವಾದಿಗಳು. ಎಂತ ಇದೆ ಆಶಾವಾದಕ್ಕೆ? ಇನ್ನು MLA ಟಿಕೆಟ್ ಸಿಗೋದಿಲ್ಲ. ನೋಡುವ ಯಾರ್ದು ಏನು ಕತೆ ಅಂತ ಹೇಳಿ ಗೊತ್ತಾ. ಈಗ MP ನಳಿನ್ ಕುಮಾರ್ಗೆ ತಪ್ತದೆ ಅಂತ ಹೇಳಿ 99 ಜನ ಯಾರಾದ್ರೂ ಯೋಚನೆ ಮಾಡಿದಾರ? 100ಕ್ಕೆ 100 ಜನ. ಅಲ್ಲ, ನೀವಂತ ಹೇಳಕ್ ಹೊರಟ್ರೆ ಏನು ಒಂದು ಅಂತ ಹೇಳ. ಲಾಸ್ಟ್ ತಪ್ಪಿದ್ದದ್ ಯಾರೆಂತ ಗೊತ್ತಾಗಿದೆ? ಲಾಸ್ಟ್ ತಪ್ಪಿದ್ದದ್ ಹೆಂಗೆ ಅಂತ ಹಾಗೆ ಅಂತ ಲಾಸ್ಟ್ ನಿಮ್ಗೆ ಸಿಗ್ತದೆ ಅಂತನಾ? ಇಲ್ಲ, ಭಾವಿಸಿ ಈಗ ಸಿಗ್ತದೆ ಅಂತ ಹೇಳುದಕ್ಕೆ ನಾಳೆ ಈಗ ನಾನು ಇದ್ದೇನಾ, ನೀವು ಇದ್ದೇನಾ, ಅಥವಾ ಕೊಡುವವರು ಇದ್ದಾರಾ ಅನ್ನುವಂತ ನಿಘಂಟು ನಮಗೆ ಉಂಟು. ಅಲ್ಲ, ಹಾಗಲ್ಲ. ಜವಾಬ್ದಾರಿ ಇಲ್ಲದೆ ಕಾಲ್ ಹಾಕೋದಿಲ್ಲ ಆಫೀಸಿಗೆ ಹೋದಿಗೆ ನಾಚಿಗೆಟ್ರಲ್ಲ ಅಂತ ಹೇಳಿ ಹೇಸಿಗೆ ಆಯ್ತು. ರಾಜಕೀಯ ಅಂದ್ರೆ ನಾಚಿಗೆ ಹೇಸಿಗೆ ತೂ ಚೂ ಅದೆಲ್ಲ ಯಾವುದಿಲ್ಲ ಅಂತ. ಅದು ಬಿಟ್ಟವರೇ ಪೊಲಿಟಿಷಿಯನ್, ಬಿಟ್ಟವನೇ. ಇದು ಮಾತ್ರ ಸತ್ಯ ಅಂದ್ರೆ 100%. ಮಾನ ಮರ್ಯಾದೆ ಬಿಟ್ರೆ ಮಾತ್ರ ರಾಜಕೀಯ. ಅದು ಎರಡೂ ಬಿಡ್ಬೇಕು ಅಂತ, ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಬಿಟ್ಟ ಕಾರಣ ಬಾರಿ ಜನದೆಲ್ಲ ದೊಡ್ಡ ದೊಡ್ಡ ಜನ ಆದದ್ದು. ಎಂತ ಪರಿವಾರ ಪ್ರಸನ್ನ ಮಾಡ್ದಂಗೆ ಮತ್ತಾರಿಗೂ ಜವಾಬ್ದಾರಿ 2 ಕೊಡಬಹುದು. ನಿಮ್ಗೆ ಏನು ಕೊಡ್ಲಿಲ್ಲಲ್ಲ. ಅದವರ ಆಸೆ ಇಲ್ಲ ಅಂತ ಅವರಿಗೂ ಕೂಡ. ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೇಗೂ ಕೊಡ್ಲಿಲ್ಲಲ್ಲ. ಅವರಿಗೆ ಆ ನಿರೀಕ್ಷೆ ಇಲ್ಲ. ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟ್ರಿ ಸಿಕ್ಕಿದಾಗೆ ಅಲ್ಲ. ಅಲ್ಲ, ಅದು ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ. ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು? 1.5-2 ತಿಂಗಳ ಮೊದ್ಲೇ ಅದು ಫಿಕ್ಸ್ ಆಗಿದೆಯಲ್ಲ. ಅದ್ ಹೆಂಗೆ ಅದು ಪ್ರಸನ್ನ ಮಾರ್ತರಿಗೆ ಫಿಕ್ಸ್ ಆಗಿದೆಯಲ್ಲ ಅದು? ಅವರು ನಿಮ್ಮ ಹತ್ರ ಹೇಳಿದವರು ಫಿಕ್ಸ್ ಮಾಡಿಕೊಂಡಿರ್ಬಹುದು. ಇಷ್ಟವರೆಗೆ ಯಾವ್ದು ಫಿಕ್ಸ್ ಆಗಿ ಆಯ್ತು. ನೋಡಿ, ಇಷ್ಟೆಲ್ಲಾ ಬುದ್ಧಿವಂತನಿಕೆ ಮಾಡೋದು ಬೇಡ ನೀವು. ನಾನು ಬೆಳಗ್ಗೆಯಿಂದ ತುಂಬಾ ಬುದ್ಧಿವಂತನಿಕೆ ನಾನು ಕೂಡ ಮಾಡಿದ್ದೇನೆ, ಆಯ್ತಾ? ಇಷ್ಟೆಲ್ಲ ಬುದ್ಧಿವಂತಿಕೆ ಮಾಡೋದು ಬೇಡ. ಈಗ ನಾನು ಕೂಡ ಮಾತಾಡುದು ಅದೇನೆ. ಎಂತ ನನ್ನ ಯೋಚನೆ ಹೇಗೆ ಬಂತ,
ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತೇಳಿ ನಾನು ನಿಮ್ಮ ಹತ್ರ ವಾದ ಮಾಡುದು ಅಂತೇಳಿ. ಹಾಗೆ ಆಗಿದೆ ಬೆಳವಣಿಗೆ. ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ. ಇಲ್ಲಿಗೆ ಪುತ್ತಿಲನ ಅಧ್ಯಾಯ ಮುಗಿತ್ತು. ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಣ್ ಪುತ್ತಿರ. ಅಷ್ಟಾಗಿದೆ. ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತಾ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ, ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ, ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಆದಿತ್ತು. ನಾವು ಆಶಾವಾದಿಗಳಂತ ಅದಕ್ಕೆ ಹೇಳಿದಲ್ಲ. ಎಂತ ಆಶಾವಾದಿ ಆಶಾವಾದಿ ಅಲ್ಲ, ಇದು ನಾಚಿಗೆಟ್ಟೋಗುದು. ಕೆಲಸ ಮಾಡಿದ್ದು ನಾಚಿಗೆಟ್ಟೋಗುದು. ಜವಾಬ್ದಾರಿ ಇದ್ರು ಇಲ್ಲ 35 ವರ್ಷದಿಂದ ಕೆಲಸ ಮಾಡಿದವರು, ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಗೆಟ್ಟು ಹೋದ್ರಿ ಅಂತ ಹೇಳಿ. ಹಾಗೆ ಅಲ್ಲ, ನಾವೀಗ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ, ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ದು ಅಂತ. ಜನಗಳು ಒಂದೇ ರೀತಿ ನೋಡಿದ್ರೆ ನೀವು ಜನರನ್ನು ಒಂದೇ ರೀತಿ ನೋಡ್ಲಿಲ್ಲ ಅಂತೇಳಿ ನೀವು ಯಾರನ್ನು ನಂಬಬೇಕು? ಅಲ್ಲ, ನನ್ನ ಹತ್ರನೇ ಸುಳ್ಳು ಹೇಳ್ತೀರಿ ನೀವು. ಮೊನ್ನೆ ಬೆಂಗಳೂರು ಬಿಜೆಪಿ ನಂಬುವ ವಿಷಯವೇ ಇಲ್ಲ ಅಂತ. ಜನರನ್ನ ಯಾರನ್ನ ಕಾಲಾಯ ತಸ್ಮೈ ನಮ ಅಂತೇಳಿ ಒಂದು ಬರ್ತೀರಿ. ಅಯ್ಯೋ, ನೀವ್ ಹೇಳಿದ್ರಲ್ಲ ನಂಬುವ ವಿಷಯವೇ ಇಲ್ಲ ಅಂತ. ಸಂಶಯ ಟೈಮಲ್ಲಿ ಕಾಲವೇ ಉತ್ತರ ಕೊಡ್ತದೆ. ಸಂಶಯಾತ್ಮ ವಿನಶ್ಯತಿ. ಈಗ ಆಗಿದ್ದಿದೆ, ಯಾರ ಸಂಶಯದಿಂದ ಎಲ್ಲರನ್ನು ನೋಡ್ತಾ ಇರ್ತಾರೋ ಅವನು ನಾಶ ಆಗ್ತಾನೆ ಅಂತೇಳಿ ಈಗ ಅಕ್ಷರಶಃ ನೀವು ನಾಶ. ನಾನು ಸಂಶಯ ಪಡ್ಲಿಲ್ಲ. ಯಾರನ್ನು ನಂಬಿ ಗೊತ್ತಿಲ್ಲ. ನಾನು ನಂಬುವ ವಿಷಯವೇ ಇಲ್ಲ. ಯಾವ್ದಾದ್ರು ನಂಬಿದ್ದುಂಟಾ? ನಾನು ನನಗೇನು ಕೂಡಿತು ಅಂತೇಳಿ ಮಾಡಿ. ಅದಕ್ಕೆ ನೀವು ಡೋಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಹೇಳೋ ಶಬ್ದ ಉಪಯೋಗಿಸ್ತೀರಿ ನೀವು. ನನಗೆ ಮೆಸೇಜ್ ಮಾಡಿದ್ರೆ 10 ಮೆಸೇಜ್ ಮಾಡಿದ್ರೆ 3 ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ. ಇಲ್ಲ ಹಾಗೇನಿಲ್ಲ. ನಾನು ಹೀಗೆ ಮಾತಾಡಿದೆ. ಚರ್ಚೆಗೆ ಒಂದು ಚರ್ಚೆ ಅಷ್ಟೇ. ಅಲ್ಲ ರೀ, ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ವಿಷಯ. ನಿಮಗಿನ್ ಬಿಜೆಪಿ ಭವಿಷ್ಯ ಇಲ್ಲ. ಇಲ್ಲ ನಮಗೆ ಭವಿಷ್ಯವೇ ಇಲ್ಲ ಅಂತ. ಬಿಜೆಪಿಯಲ್ಲಿ ಅಂತ ಇಲ್ಲ, ಭವಿಷ್ಯವೇ ಇಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತ. ಹಂಗಂದ್ರೆ ಭವಿಷ್ಯ ಇದ್ದರೆ ಮೊನ್ನೆ ಗೆಲ್ತಿದ್ದೇವಲ್ಲ. ಅಲ್ಲ, ಮೊನ್ನೆ ಗೆಲ್ಲಿಲ್ಲ, ಸೋಲೆ ಗೆಲುವಿನ ಸೋಪನಾಗಿತ್ತು. ಅದು ಕಾಲ್ ಮೇಲೆ ಚಪ್ಪಡಿ ಹಾಕೊಂಡ್ರಲ್ಲ. ಅದಕ್ಕೆ ಈಗ ಈ ಹೆಜ್ಜೆ ಸರಿ. ಈ ಹೆಜ್ಜೆ ನಿಮ್ಮ ನಾನ್ ಹೇಳಿದ್ದಕ್ಕ, ನಾನು ಎಷ್ಟು ಹೇಳಿದೆ ಹೋಗೋ ಟೈಮಲ್ಲಿ, ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು. ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದು ರಾಜನಾಗಿ ಹೋಗ್ಬಹುದಿತ್ತು ನೀವು. ಈಗ ಮರ್ಯಾದೆಗೆಟ್ಟು ಹೋಗೋ ಕೆಲಸ ಇತ್ತು. ಹೋಗೋ ಟೈಮ್ ಹೋಗಿದ್ರೆ ಇದ್ರು ಇಲ್ಲದಿದ್ರು ನಾವು ಹೀಗೆ ಅಂತೇಳಿ ಜನರಿಗೆ ಗೊತ್ತುಂಟು ಅಂತ. ಅದಕ್ಕೆ ನೀವು ಅಲ್ಲಿಗೆ ಹೋಗಿ ನಮಗೆ ಗೌರವ ಸಿಗ್ತದೆ, ಕಾಂಗ್ರೆಸ್ ಜನ ನಿಮ್ಗೆ ಇದು ಮಾಡಿದ್ ಯಾಕೆ ಸಪೋರ್ಟ್ ಮಾಡಿದ್? 35,000 ಜನ ಈಗ ನಿಮ್ಮವರು ಅಂತ ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ಇನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ. ಜನ ಸಿಕ್ಕಿದಾಗೆ ನಿಮ್ಗೆ. ಆ ತಿಮ್ಮಪ್ಪ ಗೌಡ ಆಶಾ ಎಂತದೊಂದು ಹಾಕಿದ್ರಲ್ಲ, ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು. ಇಲ್ಲದೆ ಇದ್ರೆ ಅಷ್ಟು ಬರ್ಲಿಕ್ಕಿತ್ತ? ಅಲ್ಲ ಈಗ ಇದಕ್ಕೆ ಸೇರಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರ್ದು? ಯಾರು ನಿಮಗ? 35 ಆಚೆ ಹೋದದ್ದು ಯಾಕೆ? ಅವರೆಲ್ಲ ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ. ಅವರೇನು ನಿಮ್ಗಾಗಿ ಹುಟ್ಟುಕೊಂಡವ್ರ? ನಿಮ್ಮ ಕಾರ್ಯಕರ್ತರ ಅವರು ಬಿಜೆಪಿ. ನೀವಲ್ಲದೆ ಇನ್ನೊಬ್ಬ ಹಾಗೆ ಕೂತ್ಕೊಂಡು ನಿಂತ್ಕೊಂಡು ಮೈಕ್ ಇಟ್ಕೊಂಡು ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ. ಎಂತ ಅದೆಲ್ಲ ನೀವೇನು ಹಣ ಕೊಟ್ಟು ಕೊಂಡ್ಕೊಂಡಿದ್ದೀರಾ ಅವರನ್ನೆಲ್ಲ? ಈಗ 35 ನಿಮ್ಮಲ್ಲಿ ಒಂದು ಅಲಿಗೇಷನ್ ಉಂಟು, ಗೊತ್ತುಂಟಾ ನಿಮ್ಗೆ? 35 ವರ್ಷದಿಂದನೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷದ್ರೋಹಿ ಚಟುವಟಿಕೆಯಲ್ಲಿ ಇದ್ದವನು ಅಂತೇಳಿ. ಬಂಡಾಯ, ರೆಬಲ್ ಅದು ಹೇಳುವವರು ಎಂತದಿದ್ದಾರೆ. ಹಾಗೆ ಮೊನ್ನೆ 3.5 ಕೋಟಿ ತಗೊಂಡಿದ್ದಾರೆ ಅವರು ಇವರು ಅಂತೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ. ನಾನು ಹೇಳ್ತೇನೆ, ನೀವು ತಗೊಳ್ಳಿಲ್ವಾ? ಅದು ಹಾಗೆ ಅಂತ ಹಾಗೆ ಅಲ್ಲಿ ಜನ ಇದ್ದಾರೆ. ಇಲ್ಲದ್ರೆ ಮಾತಾಡ್ತಿದ್ದೆ ನಾನು. ನಿಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಹಾಗಾದ್ರೆ ಹೇಳ್ಬೇಕಾ ನಿಮ್ಗೆ? ಬೇಡ, ಆ ದಿನ ಬೆಂಗಳೂರಲ್ಲಿ ಸಿಕ್ಕ ಬೇಡ. ಎಲ್ಲಿ ತಗೊಂಡದ್ದು ಇದ್ರು ಒಂದು ಅಲ್ಲಲ್ಲ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ, ಆ ಬೇಸ್ ಮೇಲೆ ಹೇಳ್ತೇನೆ ನಾನು, ನೀವು ಹಣ ತಗೊಂಡಿದ್ದ ಹೌದು ಅಂತೇಳಿ. ಅದಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ. ನೀವು ಒಬ್ರ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ. ಇದ್ದದ್ದೆಂತ ಪೊಲಿಟಿಕ್ಸ್ ಅಲ್ಲಿ ಇಲ್ಲ ವಾದ ವಿವಾದಗಳು. ಅಲ್ಲ, ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಇದು ಇರ್ತದೆ. ಆದ್ರೆ ಒಂದು ಮನುಷ್ಯ ಕ್ವಾಲಿಟಿ ಬೇಕಾ? ನೀವು ಇಷ್ಟೆಲ್ಲ ಇದಾಗಿ ಹೋಗ್ಬಾರ್ದು ಅರುಣಾರೆ. ತುಂಬಾ ಇದೆ. ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರೆ. ಅಲ್ಲ, ನನ್ನ ಹತ್ರನೇ ಎಷ್ಟು ಸುಳ್ಳು? ನಾನೇ ನಿಮ್ ಶತ್ರುವ? ನನ್ನ ಹತ್ರನೇ ಎಷ್ಟು ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳಿ. ಅರೆ, ಇದೊಳ್ಳೆ ಕತೆ ಐತಲ್ಲ. ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರೋರ? ಕಂಡ ಹೆಣ್ಮಕ್ಳಿಂದ ಅಂದ್ರೆ ಸುಳ್ಳು
ರಾಜಕೀಯ ಅಂದ್ರೆ ಅದು ಬೇರೆ ಬೇರೆ ಉಂಟು. ಅದು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು, ಅದೇ ಅಭ್ಯಾಸ ಆಯ್ತು ಹಂಗಾದ್ರೆ ನಿಮಗೆ. ನಿಮ್ಮ ಪ್ಯೂರ್ ಪರ್ಸನಲ್ ಲೈಫ್ ಅಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳ್ಕೊಂಡು ಹಿಂಗೇನೆ ಡೋಂಗಿ ಮಾಡ್ಕೊಂಡೇ ಇರುವಂಗಿದ್ದೀರಿ. ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ. ಅದು ತಿಳ್ಕೊಂಡದಷ್ಟೇ. ಎಂತ ತಿಳ್ಕೊಂಡಿದ್ದು? ನಿಮ್ ಬೈಲೇ ಹೇಳ್ತೀರಿ, ನನ್ನ ಹತ್ರ ಸುಳ್ಳು ಹೇಳೋದು ಎಂತ ಇತ್ತು ಹಂಗಾದ್ರೆ ನಿಮ್ಗೆ? ನಾನೇನ್ ರಾಜಕೀಯ ಮಾಡ್ಲಿಕ್ಕೆ ಬಂದವಳ? ಇಲ್ಲಲ್ಲ, ನಾ ರಾಜಕೀಯದವಳ. ಈಗ ರಾಜಕೀಯ ಮಾತಾಡುದಲ್ಲ ನಾವು, ಅಲ್ಲ ರಾಜಕಾರಣ ಅಲ್ಲ. ಸುಳ್ಳು ಅಷ್ಟು ಸುಳ್ಳು ಹೇಳಿಕೆ ಎಂತ ಇತ್ತು ನನ್ನ ಹತ್ರ ನಿಮ್ಗೆ? ಏನೋ ಗೊತ್ತಿಲ್ಲ ಅಂತ ಎಣಿಸಿ ಹೇಳಿದೆ. ನಾನು ಮಾತ್ರ ನಿಮ್ ಕಡ್ಡಿ ಇಟ್ಟಿದ್ದೇನೆ ಇವತ್ತು. ಎಂತ ಇಲ್ಲ, ಇವತ್ತು ಹೇಳೋದಿಲ್ಲ, ಸ್ವಲ್ಪ ಸಮಯ ಕಳೀಲಿ ಹೇಳ್ತೇನೆ. ಸರಿ, ಇಡ್ತೇನೆ. ಎಸ್, ಇದು ಅರುಣ್ ಪುತ್ತಿಲ ಅವರು ಮಹಿಳೆಯ ಜೊತೆ ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ. ಈ ಒಂದು ಆಡಿಯೋ ರಾಜಕೀಯ ವಲಯದಲ್ಲಿ ಭಾರಿ ಕೋಲಾಹಲವನ್ನ ಎಬ್ಬಿಸಿದೆ. ನೋಡಬಹುದು, ಆ ಒಂದು ಆಡಿಯೋದಲ್ಲಿ ಬಹಳ ಆತ್ಮೀಯತೆಯಿಂದ ಮಹಿಳೆ ಅರುಣ್ ಪುತ್ತಿಲ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ನಾನೇನು ನಿಮ್ಮ ಶತ್ರುನಾ? ಯಾಕೆ ನನ್ನ ಜೊತೆ ಸುಳ್ಳು ಹೇಳ್ತೀರಿ? ನೀವೇನೆಲ್ಲ ಮಾಡಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ, ಯಾಕೆ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಿ ಅನ್ನುವಂಥ ಮಾತುಗಳನ್ನ ಆ ಮಹಿಳೆ ಹೇಳುವಂಥದ್ದು. ಅದೇ ರಾಜಕೀಯ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಬಿಟ್ಟು ಬಿಡುವಂಥದ್ದು, ಅದೇ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ನಿರ್ಧಾರದ ಮೇಲೆ ನೀವು ಕಾಂಗ್ರೆಸ್ನಿಂದ ಹಣವನ್ನ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದು ನಾನು ಹೇಳಬಲ್ಲೆ, ಆ ಮಹಿಳೆ ಹೇಳುವಂಥದ್ದು. ಹಾಗಾದ್ರೆ ಅರುಣ್ ಪುತ್ತಿಲ ಅವರ ಬಗ್ಗೆ ಆ ಮಹಿಳೆಗೆ ಸಂಪೂರ್ಣವಾದ ಮಾಹಿತಿ ಇದೆ ಅಂತಾಯ್ತು. ಅರುಣ್ ಪುತ್ತಿಲ ಅವರ ಪರಿಚಯದ ಮಹಿಳೆ ಅವರ ಆಗಿರ್ಬೋದು, ಯಾಕಂದ್ರೆ ಅವರ ಮಾತುಗಳು ತುಂಬಾ ಸಲಿಗೆಯಿಂದ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. 8 ನಿಮಿಷದ ಆಡಿಯೋ. ಆ ಆಡಿಯೋದಲ್ಲಿ ಮಹಿಳೆ ತುಂಬಾ ಆತ್ಮೀಯತೆಯಿಂದ ಅರುಣ್ ಪುತ್ತಿಲ ಅವ್ರ ಜೊತೆಗೆ ಮಾತನಾಡ್ತಾರೆ. ಹಾಗಾದ್ರೆ ಅವರು ತಗೊಂಡಿರಬಹುದಾ? ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದ್ರ ಹಿಂದೆ ಏನಾಗಿರ್ಬಹುದು. ನಿಜವಾಗ್ಲೂ ತಗೊಂಡ್ರ, ಕೇಸರಿ ಶಾಲನ್ನ ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಂಡ್ರ ಇತ್ಯಾದಿ ಅಂಶಗಳು ನಾವು ಹೇಳ್ತಾ ಇಲ್ಲ, ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅರುಣ್ ಪುತ್ತಿಲ ಅಂತ ಹೇಳಿದ್ರೆ ಹಿಂದೂ ಒಂದು ಸಮಾಜದಲ್ಲಿ ಅವರಿಗೆ ತುಂಬಾ ಒಂದು ಗೌರವ ಇತ್ತು. ಆ ಒಂದು ಗೌರವವನ್ನು ಅವರು ಕಾಪಾಡಿಕೊಂಡಿದ್ರು. ಚುನಾವಣೆಗೆ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಅರುಣ್ ಪುತ್ತಿಲ ಅವರಿಗೆ ಏನೇ ಅಪವಾದಗಳು ಬಂದರೂ ಕೂಡ ಅದು ಸುಳ್ಳು, ಸತ್ಯಕ್ಕೆ ದೂರವಾದದ್ದು ಅನ್ನುವಂಥ ಮಾತನ್ನ ಅರುಣ್ ಪುತ್ತಿಲ ಅವರು ಹೇಳ್ತಾ ಬರ್ತಾ ಇದ್ರು. ಆದ್ರೆ ಈ ಒಂದು ಮಹಿಳೆ ತುಂಬಾ ಆತ್ಮೀಯತೆಯಿಂದ ಅರುಣ್ ಪುತ್ತಿಲ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಅಲ್ಲಿ ಕಂಡು ಬರುವಂತದ್ದು ಅರುಣ್ ಪುತ್ತಿಲ ಅವರ ಬಗ್ಗೆ, ಅವರ ನಡೆಯ ಬಗ್ಗೆ, ಅವ್ರು ಏನೆಲ್ಲ ರಾಜಕೀಯದಲ್ಲಿ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಆ ಮಹಿಳೆಗೆ ಸಂಪೂರ್ಣವಾದ ಮಾಹಿತಿ ಇದೆ. ಹಾಗಾದ್ರೆ ಯಾವುದನ್ನ ನಂಬೋದು, ಯಾವುದನ್ನ ಬಿಡೋದು? ಸದ್ಯ ರಾಜಕೀಯ ವಲಯದಲ್ಲಿ ತುಂಬಾ ಕುತೂಹಲವನ್ನ ಎಬ್ಬಿಸಿದ ಅಂತ ಹೇಳ್ಬೋದು. ಶಾಕಿಂಗ್ ಹೇಳಿಕೆ, ಅದು ನಿಜವಾಗ್ಲೂ ಶಾಕಿಂಗ್ ಹೇಳಿಕೆ. ಯಾಕಂತ ಹೇಳಿದ್ರೆ ನಾನು ಅವಾಗ್ಲೇ ಹೇಳ್ದ ಹಾಗೆ ಅರುಣ್ ಪುತ್ತಿಲ ಅಂತ ಹೇಳಿದ್ರೆ ಅದೊಂದು ವ್ಯಕ್ತಿತ್ವ, ಅರುಣ್ ಪುತ್ತಿಲ ಅಂತ ಹೇಳಿದ್ರೆ ಅದು ಹೋರಾಟ ಅನ್ನುವಂಥದ್ದಿತ್ತು. ಸರ್ ನಮಸ್ತೆ. ನಮಸ್ತೆ ಸರ್, ಇವರು ಅರುಣ್ ಪುತ್ತಿಲ ಅವರ ಬಗ್ಗೆ ಆಡಿಯೋ ವೈರಲ್ ಆಗ್ತಾ ಇದೆ. ಸೊ ಈ ಒಂದು ವಿಚಾರ ಬಹಳ ಒಂದು ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು, ಏನ್ ಹೇಳ್ತೀರಿ ಅಂತ ಹೇಳ್ಕೊಂಡು. ಸರ್, ಆಡಿಯೋ ವೈರಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಸೇಮ್ ನೀವು ಮಾತಾಡಿದ ಸಾಧಾರಣ ಮಾತಾಡ್ತೇವೆ, ಮಾಮೂಲು ಮಾತಾಡುವಂತ ವಿಷಯವೇ ಅದು ಇದ್ದದ್ದು. ಅದರಲ್ಲಿ ಆ ಹೆಂಗಸನ್ನೇನು ಮಂಚಗೆ ಕರೆದಿಲ್ಲ, ಇಲ್ಲ ಏನಾದ್ರು ಬೇಡದ ಒಂದು ವಾರ್ತೆ ಅವರ ಬಾಯಿಂದ ಬರ್ಲಿಲ್ಲ, ಏನಾದ್ರೂ ಆ ರೀತಿ ಬಂದಿದ್ರೆ ಅದು ಇರಲ್ಲ. ನಾವು ಮಾತಾಡುವ ಸಾಧಾರಣ ರಾಜಕೀಯದ ವಿಷಯ ಮಾತಾಡುವುದೊಂದು ಮಾಮೂಲು. ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಬಿಟ್ಟಷ್ಟಾಗೆ ಅರುಣ್ ಪುತ್ತಿಲ ಹೆಸರೇನು ಇದಾಗುದಿಲ್ಲ. ರಾಜಕೀಯದಲ್ಲಿ ಅವರನ್ನು ಕಾಲಿಲಿಕೆ ಮಾಡುವಂತ ವ್ಯವಸ್ಥಿತ ಷಡ್ಯಂತ್ರ ಇದೆ. ರಾಜಕೀಯದಲ್ಲಿ ಇವರು ಮುಂದೆ ಹೋದ್ರೆ ಇನ್ನೊಬ್ಬರಿಗೆ ಅಲ್ಲಿ ಚಾನ್ಸ್ ಸಿಗುದಿಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಯಾರೋ ಕೆಲವು ವ್ಯಕ್ತಿಗಳು ಮಾಡುವಂತಹ ಕುತಂತ್ರ ಅದಕ್ಕೆ ಖಂಡಿತ ಬಲಿಯಾಗುದಿಲ್ಲ. ಸರ್, ಏನು ಅಂತ ಹೇಳಿದ್ರೆ ಇವರ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡುವಂತಹ ಹುನ್ನಾರ ಏನಾದ್ರೂ ಆಗಿದ್ಯಾ ಈ ಆಡಿಯೋ ಮುಖಾಂತರ? ಖಂಡಿತ ರಾಜಕೀಯ ಭವಿಷ್ಯವನ್ನು ಮುಗಿಸುವಂತಹ ಹುನ್ನಾರ ನಡೆಯುವುದು. ನಮ್ಮ ಹಿಂದೂ ಸಮಾಜದಲ್ಲಿ ಮುಖ್ಯವಾಗಿ ಹಿಂದೂ ನಾಯಕನಾಗಿ ಮುಂದೆ ಹೋಗ್ಬೇಕಾದ್ರೆ ಹಿಂದೂಗಳನ್ನೇ ಎದುರಿಸಿ ಹೋಗ್ಬೇಕಷ್ಟೇ. ಯಾಕಂದ್ರೆ ನಮ್ಮನ್ನೇ ಕಾಲಿರುವಂತಹ ವ್ಯಕ್ತಿಗಳೇ ಇರುವುದಲ್ಲದೆ ನಮ್ಮಲ್ಲಿ ಯಾರನ್ನು ವ್ಯಕ್ತಿ ನಿರ್ಮಾಣ ಮಾಡುವಂತ ವ್ಯಕ್ತಿ ಯಾರು ಇಲ್ಲ. ಒಳ್ಳೆ ವ್ಯಕ್ತಿಗಳನ್ನು ತುಳಿಯುವ ವ್ಯವಸ್ಥೆ ಮಾಡುದು.
ಒಂದು ನನಗೆ ತಿಳಿದ ಮಟ್ಟಿಗೆ, ನಾನೇನು ಮೊದಲವರ ಅಭಿಮಾನಿ ಆಗಿರ್ಲಿಲ್ಲ. ನಮಗೆ ಅಂದ್ರೆ ಒಂದು 20 ವರ್ಷದಿಂದ ನಮ್ಮ ಯಾವ್ದಾದ್ರು ನಮ್ಮ ಊರಲ್ಲಿ ತೊಂದರೆ ಆದ್ರೆ 12 ಗಂಟೆಗೆ ಎನಿ ಟೈಮ್ 12 ಗಂಟೆಗೆ ಕದ್ರೆ ಸಹ ಬಂದು ಏನು ಸಮಸ್ಯೆ ಉಂಟು ಅದನ್ನು ಸರಿ ಮಾಡಿ ಹೋಗ್ತಾ ಇದ್ರು. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾರು ತೊಂದರೆ ಆದ್ರೆ ಸ್ಟೇಷನ್ಗೆ ಬಂದು ಅವರನ್ನು ಬಿಡಿಸುವಂತ ವ್ಯವಸ್ಥೆ, ಅನವಶ್ಯಕವಾಗಿ ಕೇಸ್ ಆಗಿದ್ರೆ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ನಮ್ಮ ಧಾರ್ಮಿಕ ಕೇಂದ್ರಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ ಅದರ ಬಗ್ಗೆ ಹೋರಾಟಕ್ಕೆ ಯಾವುದೇ ಹಿಂದೂಗಳಿಗೆ ಯಾರೇ ಇರಲಿ ಅವರು ಕಾಲನ್ನು ಹಿಂದಡಿಟ್ಟವರಲ್ಲ, ಮುಂದುಗಡೆಗೆ ಬಂದವರು. ಸರ್, ಏನು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಅವರನ್ನ ತೇಜೋವಧಿ ಮಾಡುವಂತಹ ವ್ಯವಸ್ಥಿತ ಷಡ್ಯಂತ್ರ. ಆ ವಿಡಿಯೋ ಇದು ನೋಡಿದ್ದೀನಿ. ಆ ಆಡಿಯೋದಲ್ಲಿ ಅವರನ್ನು ಕೆರಳಿಸುವ ರೀತಿಯಲ್ಲಿ ಆ ಹೆಂಗಸು ಮಾತಾಡಿದೆ. ನಿಮಗೆ ತಿಳಿಸಿರ್ಬೋದು. ಅನವಶ್ಯಕವಾಗಿ ಕೆರಳಿಸುವ ವ್ಯವಸ್ಥೆ. ಅವರೇನು ಕೆರಳಲಿಲ್ಲ. 3 ಕೋಟಿಯ ಆಮಿಷದ ಒಂದು ಹಣವನ್ನು ಇದು ಮಾಡಿದ್ರು. ಅದನ್ನು ಇವರ ಮಾತು ಬರುವಾಗ ಅದನ್ನು ಸ್ವಲ್ಪ ಮ್ಯೂಟ್ ಮಾಡಿದ್ದಾರೆ, ಅರ್ಥ ಆಗದಾಗಿಗೆ. ಈ ರೀತಿ ನೋಡುವಾಗ ಇದರಿಂದಾಗಿ ಒಂದು ತಿಳ್ಕೊಳ್ಬೇಕು, ಅವರು ಇವರನ್ನು ಈ ರೀತಿ ತುಳಿದು ಇವರಿಗೆ ಏನೂ ಸಾಧಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಇದರ ಮೊದಲು ಬೇರೆ ಬೇರೆ ಶಕ್ತಿ ವಿಡಿಯೋಗಳು ಬಂದವರು ಈಗ ಧೈರ್ಯದಲ್ಲಿ ನಡೀತಾ ಹೋಗ್ತಾ ಇದ್ದಾರೆ. ಇವರಿಗೆ ಅಂತದ್ದು ಕಲಂಕೆ ಬರಲಿಲ್ಲ. ಹಾಗಾದ್ರೆ ಇವರು ಒಂದು ಆಡಿಯೋ ಈ ರೀತಿ ಆಗುದಕ್ಕೆ ಅವರ ಒಳಗಿನವರು ಏನಾದ್ರು ಕುತಂತ್ರವನ್ನ ಮಾಡಿರಬಹುದಾ ಸರ್? ಅವರ ಒಳಗಿನಿಂದ ಕೆಲವು ಒಟ್ಟಿಗೆದ್ದು ಅವರಿಗೆ ಅಸಮಾಧಾನದಿಂದ ಹೊರಗೆ ಹೋದವರು ಮಾಡ್ಲಿಕ್ಕೂ ಸಾಕು. ನಮ್ಮ ಸ್ವಪಕ್ಷದವರಿಗೆ ಇವರನ್ನು ಹೊರಗೆ ಹೋದ್ರೆ ನಮಗೇನು ತೊಂದರೆ ಆಗ್ಬೋದಂತ ಕೆಲವು ಮನಸ್ಥಿತಿ ಇರುವಂತಹ ಸ್ವಪಕ್ಷದವರು ಸಹ ಇರಬಹುದು ಇದರಲ್ಲಿ. ಹಾಗಾದ್ರೆ ಅಲ್ಲ, ಅರುಣ್ ಪುತ್ತಿಲ್ ಅವರನ್ನ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಿ ಇವರು ಪಡೆಯುವಂತದ್ದು ಏನಿದೆ ಅನ್ನುವಂತ ಪ್ರಶ್ನೆ ಎದ್ದಿರುವಂತದ್ದು. ಏನ್ ಹೇಳ್ತೀರಿ ಈ ಒಂದು ಮಾತಿನ ಬಗ್ಗೆ? ಈ ಪುತ್ತೂರಲ್ಲಿ ಪುತ್ತಿಲನ್ನು ಮುಗಿಸಿದ್ರೆ ಬಾಕಿ ಉಳಿದವರಿಗೆ ಚಾನ್ಸ್ ಉಂಟು ಅವರ ಮೆಂಟಾಲಿಟಿ. ಇವರನ್ನು ಮುಗಿಸಿದ್ರೆ, ಇವರ ಪಟಲವನ್ನು ಮುಗಿಸಿದ್ರೆ, ಇವರನ್ನು ಯಾರು ಇವರು ಹಿಂದುಗಡಿದ್ದಾರೆ ಅವರನ್ನ ಮುಗಿಸಿದ್ರೆ ಬಾಕಿದವರಿಗೆ ಒಂದು ಚಾನ್ಸ್ ಉಂಟಂತ ಅವರಿದ್ದು. ನಾನು ಒಂದು ಹೇಳ್ತೀನಿ, ಅರುಣಪುರ ಪುತ್ತಿಲಾಗ್ಲಿ ನಾವು ಅವರೊಟ್ಟಿಗೆ ಯಾರಾದ್ರೂ ಅವರ ಅಭಿಮಾನಿಗಳು ನಮಗೆ ಯಾವುದೇ ಒಂದು ಹುದ್ದೆಯ ಇದೆಲ್ಲ ಯಾವುದೇ ಆಕಾಂಕ್ಷೆ ಇಲ್ಲ. ನಮ್ಗೆ ಅವರದ್ದೇ ಮಾತ್ರ ಉಂಟು. ಅವರಿಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗ್ಬೇಕು. ಯಾಕಂದ್ರೆ ಅವ್ರು ಇಷ್ಟೆಲ್ಲ ಹಿಂದುತ್ವಕ್ಕೆ ಹೋರಾಡುವವರಿಗೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಸಿಗ್ಬೇಕು ನಮ್ಗೆ ಒಂದು ಆಸೆ. ಮತ್ತೆ ನಮ್ಮೊಟ್ಟಿಗೆ ಇರುವ ಯಾರಿಗೂ ಒಂದು ಸ್ಥಾನಮಾನ ಸಿಗ್ಬೇಕು. ನಮಗೆ ಯಾರಿಗೂ ಆಸೆ ಇಲ್ಲ, ನಮ್ಮ ಕಾರ್ಯಕರ್ತರಿಗೂ ಅದರ ಆಸೆ ಇಲ್ಲ. ಇವಾಗ ಸರ್ ಏನಂತ ಹೇಳಿದ್ರೆ, ಈಗ ಒಂದು ಆಡಿಯೋ ಏನಿದೆ ಅರುಣ್ ಪುತ್ತಿಲ್ ಅವ್ರದ್ದೇ ಆಡಿಯೋ ಅಂತ ನೀವು ಕನ್ಫರ್ಮ್ ಮಾಡ್ತೀರಾ? ಅವ್ರದ್ದೇ ಇರ್ಬೋದು ಅಂತ ಹೇಳ್ತೀರಾ? ಯಾಕಂದ್ರೆ ವಾಯ್ಸ್ ಹಾಗೇನೆ ಇದೆ ಅಂತ ಅವಾಗ್ಲೇ ತಾನೇ ಆಡಿಯೋ ಅವರದ್ದೇ ಆಗಿರ್ಬೋದು. ಆದ್ರೆ ಆ ಆಡಿಯೋದಲ್ಲಿ ಏನಾದರೂ ಅಂತ ತಪ್ಪು ಮಾತಾಡಿದ್ರೆ ನನ್ನದು ಕೇಳಿ. ಏನಾದ್ರೂ ಒಂದು ಅವರು ಸೆಕ್ಸ್ ವಿಚಾರವಾಗಿ ಮಾತಾಡಿದಾರ? ಇಲ್ಲ. ರಾಜಕೀಯದ ಬಗ್ಗೆ ಮಾತಾಡಿದಾರೆ, ಅದು ಈಗ ನಡೆಯುವುದೇ ಅಲ್ಲ. ಇವಾಗ ಏನಂತ ಹೇಳಿದ್ರೆ, ಆ ಮಹಿಳೆ ಒಂದು ಸಂದರ್ಭದಲ್ಲಿ ಮಾತಾಡ್ತಾರೆ, ಅಂದ್ರೆ ರಾಜಕೀಯ ಅಂತ ಹೇಳಿದ್ರೆ ಇದು ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳಿಕೊಂಡು. ಹಾಗಿದಾಗ್ಲೂ ಕೂಡ ಅರುಣ್ ಪುತ್ತಿಲ್ ಅವರು ಯಾಕೆ ರಾಜಕೀಯದ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಂತಹ ವ್ಯಕ್ತಿ, ಆ ವ್ಯಕ್ತಿ ಯಾಕೆ ವಿರೋಧವನ್ನ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಮಾತನಾಡಿದ ಸಂದರ್ಭ. ಪ್ರಸ್ತುತ ರಾಜಕೀಯದ ಬಗ್ಗೆ ಅವರು ಮಾತಾಡಿದ್ದಾರೆ. ಪ್ರಸ್ತುತ ರಾಜಕೀಯ ಈಗ ಹಾಗಿದ್ರೆ ಮಾತ್ರ ಮುಂದೆ ಹೋಗ್ತಾ ಇದೆ. ಇವರು ರಾಜಕೀಯಕ್ಕೆ ಹೋದ ಮೇಲೆ ರಾಜಕೀಯ ಧರ್ಮವನ್ನು ಪಾಲಿಸಬೇಕು ಎನ್ನುವ ಒಂದು ಮನಸ್ಥಿತಿಯಲ್ಲಿ ಅವರಿದ್ದಾರೆ. ರಾಜಕೀಯಕ್ಕೆ ಹೋದ ನಂತರ ಅಲ್ಲ ಸರ್, ಬೇರೆಯವರ ಬಗ್ಗೆ ಗೊತ್ತಿಲ್ಲ, ಆದ್ರೆ ರಾಜಕೀಯ ಅಂತ ಹೇಳಿದ್ರೆ ಅರುಣ್ ಪುತ್ತಿಲ್ ಅವರು ತುಂಬಾನೇ ವಿಭಿನ್ನವಾಗಿ ನಿಲ್ತಾರೆ. ಯಾಕಂದ್ರೆ ಎಲ್ಲರ ಹಾಗೆ ಅರುಣ್ ಪುತ್ತಿಲ್ ಅಲ್ಲ ಅನ್ನುವಂತ ಮಾತಿದೆ. ಅಂತಹ ಒಂದು ವ್ಯಕ್ತಿಯಿಂದ ಇಂತಹ ಒಂದು ನಡೆಯನ್ನ ನಾವು ಸಹಿಸಬಹುದಾ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಅರುಣ್ ಪುತ್ತಿಲ್ ಅಂತ ಹೇಳಿದ್ರೆ ತುಂಬಾ ಗೌರವಯುತ ವ್ಯಕ್ತಿ. ಅವರು ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನು ಹೇಳಿದ್ದಾರೆ. ಪರಿಸ್ಥಿತಿ ರಾಜಕೀಯದಲ್ಲಿ ಪರಿಸ್ಥಿತಿ ಅಲ್ಲ ಸರ್, ಪರಿಸ್ಥಿತಿ ಹೇಳಿ ಕೇಳ್ತಾ ಇದೆ. ಹೇಳಿ ಕೇಳ್ತಾ ಇದೆ ಹೇಳಿ. ಯಾಕಂದ್ರೆ ರಾಜಕೀಯಕ್ಕೆ ಸೇರಿ ನಂತರ ಈ ರೀತಿಯ ವ್ಯವಸ್ಥೆಯನ್ನು ಸ್ವಲ್ಪ ಇವರೆಲ್ಲ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಯತ್ನ ಮಾಡುವಂತ ಇದು ಅವ್ರು ಮಾಡ್ತಾರೆ ಖಂಡಿತ. ಅಲ್ಲಲ್ಲ, ಏನಂತ ಹೇಳಿ ನೀವು ಹೇಳಿದ್ರಿ ಅಂತದ್ದು ಅವರು ಏನು ಮಾತನಾಡ್ಲಿಲ್ಲ, ಎಲ್ಲೂ ಕೂಡ ಇದು ಮಾಡ್ಲಿಲ್ಲ ಅಂತ ಹೇಳ್ಕೊಂಡು, ಏನು ಕೆಟ್ಟದಾಗಿ ಮಾತನಾಡಿಲ್ಲ ಅಂತ ಹೇಳ್ಕೊಂಡು ಅಷ್ಟೆಲ್ಲ ಹೇಳಿದಂತ ಸಂದರ್ಭದಲ್ಲಿ ಅರುಣ್ ಪುತ್ತಿಲ್ ಅವರದೇ ವಾಯ್ಸ್ ಅಂತ ಆಗಿದ್ರೆ ಅವ್ರು ರಾಜಕೀಯದ ಬಗ್ಗೆ ಮಾತನಾಡಿದಾಗ ಅವ್ರು ವಿರೋಧವನ್ನ ಮಾಡ್ಬೇಕಿತ್ತು. ಯಾಕಂತ ಹೇಳಿದ್ರೆ ತುಂಬಾ ತಪ್ಪು ನೀವು ಆ ಮಹಿಳೆಗೆ ಹೇಳ್ಬೇಕಿತ್ತು, ನೀವು ಯಾಕೆ ಹೀಗೆ ಮಾತನಾಡ್ತಾ ಇದ್ದೀರಿ,
ನಾನು ರಾಜಕೀಯದಲ್ಲಿ ತುಂಬಾ ಗೌರವವನ್ನು ಇಟ್ಕೊಂಡಂತ ವ್ಯಕ್ತಿ, ನನ್ನ ಮೇಲೆ ಏನೋ ಅಪವಾದಗಳು ಬಂದಿರಬಹುದು, ಅದು ನಿಜ ಅಲ್ಲ ಅಂತ ವಿರೋಧವನ್ನ ಮಾಡಬಹುದು. ಯಾಕಂದ್ರೆ ನೀವು ರಾಜಕೀಯ ಅಂತ ಹೇಳಿದ್ರೆ ಹಾಗೆ ಅಂತ ಹೇಳ್ತಾ ಇದ್ರಿ, ಆದ್ರೆ ಅರುಣ್ ಪುತ್ತಿಲ ಅವರಿಗೆ ಇದು ಅನ್ವಯಿಸಿರಲಿಲ್ಲ. ಯಾಕಂತ ಹೇಳಿದ್ರೆ ಅರುಣ್ ಪುತ್ತಿಲ ನಾನು ನಿಮ್ ಜೊತೆ ಅವಾಗಲೇ ಮಾತನಾಡ್ತಾ ಹೇಳಿದೆ, ಅವರಂತ ಹೇಳಿದ್ರೆ ಒಂದು ವಿಭಿನ್ನವಾದ ವ್ಯಕ್ತಿಯಾಗಿರ್ತಾರೆ. ಯಾಕಂದ್ರೆ ರಾಜಕೀಯ ಅಂತ ಹೇಳಿದ್ರೆ ಅವರಿಗೆ ಏನಾದ್ರೂ ಹಿಂದೂ ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡಬೇಕು, ಒಳ್ಳೆಯವರಿಗೆ ಒಳ್ಳೆಯದನ್ನ ಮಾಡಬೇಕು ಅನ್ನುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು. ಅಂತಹ ವ್ಯಕ್ತಿ ಇಂತಹ ಮಾತುಗಳನ್ನ ಕೇಳಿದಾಗ ಖಂಡಿತ ಸಹಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದೇನೆ, ಅವ್ರು ಒಂದು ವಿರೋಧವನ್ನ ಮಾಡ್ಬೇಕಿತ್ತು ಅಲ್ವಾ, ಯಾಕೆ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಆ ಮಹಿಳೆ ಬಾಯನ್ನ ಬಿಡಿಸೋದಕ್ಕೆ ಯಾವ ರೀತಿಯ ಪ್ರಯತ್ನವನ್ನು ಕೂಡ ಯಾರು ಕೂಡ ಮಾಡಿರ್ಬೋದು ಆ ಮಹಿಳೆಯ ಜೊತೆ ಸೇರ್ಕೊಂಡು. ಆದ್ರೆ ಅಷ್ಟೆಲ್ಲ ಮಹಿಳೆ ಕೇವಲವಾಗಿ ರಾಜಕೀಯದ ಬಗ್ಗೆ ಮಾತನಾಡಿದಾಗ, ಅದು ಕೂಡ ರಾಜಕೀಯದ ವಿಚಾರದ ಬಗ್ಗೆ ಅಷ್ಟು ಗೌರವವನ್ನು ಇಟ್ಕೊಂಡ ವ್ಯಕ್ತಿಗೆ ಈ ರೀತಿಯಾಗಿ ಅವರನ್ನ ಇದ್ ಮಾಡಿದಾಗ, ತೇಜೋವಧ ಮಾಡುವಂತ ಪ್ರಯತ್ನವನ್ನ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಮಾತನಾಡಿಲ್ಲ ಹೇಳ್ಕೊಂಡು. ಯಾಕಂದ್ರೆ ಬೇರೆ ವ್ಯಕ್ತಿಗಳು ಹೇಗೆ ಇರ್ಬೋದು ಸರ್, ಅದು ನಾವು ಕೇಳೋದಿಲ್ಲ. ಆದ್ರೆ ಈ ಅರುಣ್ ಪುತ್ತಿಲ ಅನ್ನುವಂತ ಹೆಸರು ತುಂಬಾ ರಾಜಕೀಯದಲ್ಲಿ ತುಂಬಾ ಹೆಸರನ್ನ ಮಾಡಿರುವಂತದ್ದು. ಅಂತಹ ವ್ಯಕ್ತಿ ಇಂಥದನ್ನ ಮಾತುಗಳನ್ನ ಕೇಳ್ಕೊಂಡು ಸುಮ್ಮನೆ ಇರ್ತಾರಾ? ಖಂಡಿತ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅದು ಅವರಿಗೆ ಮನವರಿಕೆ ಆನಂತರ ಆಗಿದೆ. ಇದು ಇವರನ್ನು ಶಿಕ್ಷಿಸುವಂತಹ ಒಂದು ತೇಜವತಿ ಮಾಡುವಂತಹ ವ್ಯವಸ್ಥಿತ ತಂತ್ರ ಆ ಹೆಂಗತಿನ ಮುಖಾಂತರ ಆಗ್ತಾ ಉಂಟಂತ ನಮಗೆ ಮತ್ತೆ ಅವರಿಗೆ ಸಹ ಮನವರಿಕೆ ಆಗಿದೆ. ಅದರ ಮೊದಲು ಸಹ ಹೆಂಗಸೊಂದು ವಿಡಿಯೋ ಕಾಲ್ ಮಾಡಿ ವಿಡಿಯೋ ಇದೆ ಆಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದಾರೆ. ಯಾವುದು ಮಂಗಳೂರಲ್ಲಿ ನೀವು ಓಷನ್ ಪಾರ್ಕ್ ಇದ್ದೀರಲ್ಲ ಹಾಗೆ ಹೀಗೆ ಅಂತ. ಅದನ್ನು ಸಹ ನಾನು ಕೇಳಿದ್ದೇನೆ. ಟೋಟಲಿ ಆಗಿ ಇವರನ್ನು ಕೆರಳಿಸುವ ರೀತಿಯಲ್ಲಿ ನಿಮಗೆ ಮಾನ ಮರ್ಯಾದೆ ಉಂಟಾ, ಈ ರೀತಿ ಅವರನ್ನು ಕೆರಳಿಸಿ ಅವರ ಬಾಯಿಯಿಂದ ಏನಾದ್ರು ಬೇಡದ ಮಾತು ಬರುವ ರೀತಿ, ಇನ್ನೊಬ್ಬರ ಬಗ್ಗೆ ಏನಾದ್ರೂ ಮಾತಾಡ್ತಾರಂತೆ ಆ ಮಾತು ಬರುವ ರೀತಿ ಇವರನ್ನು ಕೆರಳಿ ಇವರ ಮಾನ ಮರ್ಯಾದೆ ತೆಗಿಲಿಕ್ಕೆ ಅಂತ ಹೊರಟಂತ ವ್ಯವಸ್ಥಿತ ತಂತ್ರ ಅದು. ಅದರಿಂದ ಯಾರೆಲ್ಲ ಇದ್ದಾರೆ ಅಂತ ನಮಗೆ ಮನವರಿಕೆ ಉಂಟು. ಸಂದರ್ಭ ಬರುವಾಗ ಅದು ಗೊತ್ತಾಗ್ತದೆ. ಯಾಕೆ ತಂತ್ರ ಅಲ್ಲ, ಯಾಕೆ ಮಾಡ್ಬೇಕು ಅಂತ ಹೇಳ್ಕೊಂಡೆ ಅಂದ್ರೆ ಅವರಿಗೆ ಏನು ಸಿಗುತ್ತೆ, ಅಧಿಕಾರ ಸಿಗುತ್ತಾ ಅಥವಾ ಏನಾದ್ರು ಸಿಗುತ್ತಾ, ಏನಾದ್ರು ಕೊಡ್ತೇವೆ ಅಂತ ಹೇಳಿದಾರೆ ಯಾರಾದ್ರೂ ಇದ್ರೆ ಹಿಂದೆ ಯಾರು ಇರ್ಬೋದು? ಯಾಕೆ ಅಂದ್ರೆ ಅದಕ್ಕೆ ವಿಘ್ನ ಸಂತೋಷಿಗಳು ಅಂತ ಹೇಳ್ತಾರೆ ಸರ್. ವಿಘ್ನ ಸಂತೋಷಿಗಳು ಅಂತ ಕೆಲವು ಉಪದ್ರ ಮಾಡಿ ಅದರಿಂದ ಖುಷಿ ಪಡೆಯುವಂತ ಜನ ಇದ್ದಾರೆ. ಅವ್ರಿಗೆ ಏನಾದ್ರೂ ಲಾಭ ಇರೋದಿಲ್ಲ ಕೆಲವು ಸಲ, ಖಾಲಿ ಒಂದು ಅವರ ಸಂತೋಷಕ್ಕಾಗಿ ಇನ್ನೊಬ್ಬರಿಗೆ ಏನಾದ್ರೂ ತೊಂದರೆ ಮಾಡಿ ಅವನನ್ನು ಸಿಕ್ಕಿಸಿ ಅದನ್ನು ದೂರದಲ್ಲಿ ಕೂತ್ಕೊಂಡು ಅದನ್ನು ಚಂದ ನೋಡುವಂತಹ ಒಂದು ವ್ಯವಸ್ಥಿತ ಒಂದು ಮನಸ್ಥಿತಿಯ ಜನ ಇದ್ದಾರೆ. ಒಂದು ಮಾನಸಿಕ ಅಸ್ವಸ್ಥರು, ಅರೆ ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತೀವಿ ನಾವು ಅಂತವರನ್ನು. ಮಾತಾಡುವಾಗ ಧರ್ಮ ಇದೆಲ್ಲ ಮಾತಾಡ್ತಾರೆ. ಮತ್ತೆ ಧರ್ಮಕ್ಕೆ ಬೇಕಾಗಿ ಯಾರು ಹೋರಾಡ್ತಾರೆ ಅವರನ್ನು ಗಮನಿಸುವಂತ ಕೆಲಸವನ್ನು ಈ ವ್ಯಕ್ತಿಗಳು ಮಾಡ್ತಾರೆ. ಇದೇ ಕೆಲಸ ಇವರಿಗೆ, ಮತ್ತೆ ಏನ್ ಕೆಲಸ ಇಲ್ಲ. ಅವರಿಂದಾಗಿ ಸಮಾಜಕ್ಕೆ ಏನು 1 ರೂಪಾಯಿಯ ಕೊಡುಗೆ ಇರುವುದಿಲ್ಲ ಆ ವ್ಯಕ್ತಿಗಳಿಂದ. ಓಕೆ, ಯಾರು ಮಾಡಿರ್ಬೋದು ಅನ್ನುವಂತಹ ಅನುಮಾನ ಏನಾದ್ರೂ ಇದೆಯಾ ಸರ್? ಯಾಕಂತ ಹೇಳಿದ್ರೆ ಇವಾಗ ಆಡಿಯೋ ತುಂಬಾನೇ ವೈರಲ್ ಆಗಿರುವಂತದ್ದು. ಯಾಕಂದ್ರೆ ಇನ್ನು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದು ನಾವು ಕಾದ್ ನೋಡ್ಬೇಕಾಗಿದೆ. ಆದ್ರೆ ಈ ಒಂದು ಆಡಿಯೋದ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳ್ಕೊಂಡು ಮುಂದಕ್ಕೆ ಯಾವ ರೀತಿ ಇದಾಗ್ಬೋದು? ನೀವು ಯಾವ ರೀತಿ ಅರುಣ್ ಪುತ್ತಿಲ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತೀರಿ? ಖಂಡಿತ ಇದರಿಂದ ಏನಾದ್ರು ಜನಗಳಿಗೆ ಗೊತ್ತುಂಟು ಅರುಣನ್ನ ಯಾರು ಹೇಗೆ ಸದ್ಯದ ಜನಗಳಿಗೆ ಗೊತ್ತುಂಟು. ಏನೋ ಸ್ವಲ್ಪ ಒಂದು 10-20 ಜನರದ್ದು ವ್ಯವಸ್ಥಿತ ತಂತ್ರದಿಂದ ಆಗಿರ್ಬೋದು ಹೊರತು ಅವರನ್ನು ದೂರ ಮಾಡುವವರು ಯಾರು ಇಲ್ಲ. ನಾವು ಇನ್ನೂ ಮುಂದೆಯೂ ಅವರೊಟ್ಟಿಗಿದ್ದೇವೆ. ನಾವು ಹಿಂದೂ ಸಮಾಜಕ್ಕೆ ಬೇಕಾಗಿ ಯಾರು ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು, ಇವರಿಗೆ ಮಾತ್ರ ಅಲ್ಲ ಅಂತವ್ರಿಗೆ ಎಲ್ಲರಿಗೂ ನಾನು ಸಪೋರ್ಟ್. ಇವರಿಗೆ ಮಾತ್ರ ಅಲ್ಲ, ಅರುಣ ನನಗೆ ಮಾತ್ರ, ಎಲ್ಲರೂ ಯಾರು ಇದು ಮಾಡ್ತಾರೆ ಅಂತವರಿಗೆ ನಾನು ಯಾವಾಗಲೂ ಬೆಂಬಲಿಸ್ತೇನೆ. ಓಕೆ, ಇವಾಗ ಏನು ಅಂತ ಹೇಳಿದೆ ಸರ್, ಇವಾಗ ಅರುಣ್ ಪುತ್ತಿಲ ಅವ್ರದ್ದು ಅಂದ್ರೆ ಅವ್ರದ್ದೇ ಆಡಿಯೋ ಅಂತ ಸ್ಪಷ್ಟತೆ ಇಲ್ಲ, ವಾಯ್ಸ್ ಸೇಮ್ ಅವ್ರದ್ದು ಅರುಣ್ ಪುತ್ತಿಲ ಅವರ ತರನೇ ಇದೆ. ಒಂದು ವೇಳೆ ಅರುಣ್ ಪುತ್ತಿಲ ಅವ್ರದ್ದೇ ಆಡಿಯೋ ಅಂತ ಹೇಳಿದ್ರೆ ಅಭಿಮಾನಿಯಾಗಿ ನೀವು ಯಾವ ನಿರ್ಧಾರವನ್ನು ಮುಂದಕ್ಕೆ ತೆಗೆದುಕೊಳ್ತೀರಿ ಅಂತ ಹೇಳ್ಕೊಂಡು? ಏನು ಈಗ ಅರುಣ್ ಪುತ್ತಿಲ ಅವರದೇ ಆಡಿಯೋ ಅಂತ ಸ್ಪಷ್ಟನೆ ಇಲ್ಲ, ಅವ್ರು ಕೂಡ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಅರುಣ್ ಪುತ್ತಿಲ ಅವರು. ಸೊ ಒಂದು ವೇಳೆ ಆಡಿಯೋ ಅವರದೇ ಅಂತ ಆದ್ರೆ ಅಭಿಮಾನಿಯಾಗಿ ನೀವು ಯಾವ ನಿರ್ಧಾರವನ್ನ ತೆಗೆದುಕೊಳ್ತೀರಿ? ಅರುಣ್ ಪುತ್ತಿಲ ಅವರ ಅಭಿಮಾನಿಯಾಗಿ ಈಗ ಇದ್ದೀರಿ, ಅದಕ್ಕೆ ಅದರಿಂದ ಹಿಂದೆ ಸರಿತೀರಾ ಹೇಗೆ? ನಾನು ಅವರ ಅಭಿಮಾನಿಯಾಗಿ ಈಗಲೂ ಹೇಳ್ತಾ ಇದ್ದೇನೆ, ಅವರದ್ದೇ ಆದ್ರೆ ಸಹ ಆ ಆಡಿಯೋದಲ್ಲಿ ಯಾವುದೇ ತಪ್ಪು ಸಂದೇಶ ರವಾನೆ ಆಗಿಲ್ಲ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನು ಹೇಳಿದ್ದಾರೆ ಅಷ್ಟೇ, ಯಾವುದೇ ಅಶ್ಲೀಲವಾದ ಮಾತನ್ನು ಆಡ್ಲಿಲ್ಲ ಅದರಲ್ಲಿ. ಮಾಮೂಲು ನಾವು ನೀವು ಪರ್ಸನಲ್ ಆಗಿ ಹೇಗೆ ಮಾತಾಡ್ತಿದ್ದೀವಿ ಅದೇ ರೀತಿ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಹೊರತು ಇನ್ಯಾವುದೇ ವ್ಯಕ್ತಿಯನ್ನು ದೂರುವುದಾಗಲಿ ಯಾವುದು ಮಾಡಲಿಲ್ಲ. ಪಕ್ಷದ ಪ್ರಸ್ತುತ ಪರಿಸ್ಥಿತಿಯನ್ನು ತಿಳಿಸಿದ್ದಾರೆ ಅಷ್ಟೇ. ಆದ್ರೆ ಪ್ರಸ್ತುತ ಪರಿಸ್ಥಿತಿಯನ್ನು ತಿಳಿಸುವ ಸಂದರ್ಭದಲ್ಲಿ ತಾನು ಕೂಡ ಹಾಗೆ ಅಂತ ಮಾಡಿದ ಹಾಗೆ ಆಗ್ಲಿಲ್ವಾ ಸರ್? ಯಾಕಂತ ಹೇಳಿದ್ರೆ ಅವರು ವಿರೋಧವನ್ನ ಮಾಡಿದ ಒಪ್ಕೊಳ್ಬಹುದಿತ್ತು, ಅದೇ ವಿರೋಧವನ್ನ ಮಾಡಲೇ ಇಲ್ಲ ಅಲ್ವಾ?
ನಾನು ಅದನ್ನ ಆ ರೀತಿ ತಿಳ್ಕೊಳ್ಳಿಲ್ಲ. ನನ್ನ ಲೆಕ್ಕದಲ್ಲಿ ನಾನು ತಿಳ್ಕೊಂಡ ಮಟ್ಟಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಮಾನ ಮರ್ಯಾದೆಯನ್ನೆಲ್ಲ ಬಿಟ್ಟು ಮುಂದೆ ಅದೊಂದು ನೀವು ಕ್ಲಿಪ್ ಇಟ್ಟಂತ ಹೇಳ್ತಾ ಇದ್ದೀರಿ, ಮುಂದೆ ಹೋಗ್ಬಹುದು ಅಂತ. ನಾನು ಹೇಳುವುದು ಅವರು ಆ ರೀತಿಯಾಗಿ ಹೊರಟದಲ್ಲ. ರಾಜಕೀಯಕ್ಕೆ ಹೋದ ಮೇಲೆ ಆ ಮಾನ ಮರ್ಯಾದೆಯ ವಿಷಯವನ್ನೆಲ್ಲ ಉಳಿಸಿಕೊಂಡು ರಾಜಕೀಯ ಧರ್ಮವನ್ನು ಭರಿಸಬೇಕು ಅಂತ ಅವರು ಆಸೆಯಲ್ಲಿ ಹೋಗಿದ್ದಾರೆ. ಇನ್ನು ಗ್ಯಾರಂಟಿ ಅದನ್ನು ಮಾಡ್ತಾರೆ ಅಂತ ನನಗೆ ಆಸೆ ಉಂಟು. ಹೋಗುವಾಗ ದಾರಿಯಲ್ಲಿ ಕಲ್ಲು ಮಣ್ಣು ಕೆಸರು ಗಲೇಜೆಲ್ಲ ಇರ್ತದೆ. ಆ ಗಲೇಜನ್ನೆಲ್ಲ ಬದಿಗೆ ಸರಿಸಿಕೊಂಡು ಮುಂದೆ ಹೋಗಿ ಆನಂದ ಅಲ್ಲಿ ಮೇಲೆ ಕೂತ ಒಂದು ಹಂತಕ್ಕೆ ಬರುವಾಗ ಅದನ್ನು ಸರಿ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಒಂದು ಭರವಸೆ ನನಗೆ ಗ್ಯಾರಂಟಿ ಇದೆ. ಓಕೆ, ಇವಾಗ ನೀವು ಅವಾಗ ಹೇಳ್ತಾ ಇದ್ರಿ ಅಂದ್ರೆ ಮಹಿಳೆಯಿಂದ ಆಡಿಯೋವನ್ನ ಮಾಡಿಸಿದಾರೋ ಅವ್ರ ಬಾಯಿಂದ ಏನ್ ಮಾತುಗಳೆಲ್ಲ ಬರುತ್ತೆ, ಸೊ ಅದನ್ನ ಕೇಳ್ಕೊಂಡು ಅವ್ರಿಗೆ ರಾಜಕೀಯ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಹಾಗಾದ್ರೆ ಮಹಿಳೆ ಯಾರು ಅಂತ ಏನಾದ್ರು ಡೌಟ್ ಇದೆಯಾ? ಯಾಕಂತ ಹೇಳಿದ್ರೆ ನೀವು ಅಭಿಮಾನಿ ಆಗಿರೋದ್ರಿಂದ ನಾವು ಕೇಳ್ತಿರುವಂತ ಪ್ರಶ್ನೆ ಇದು. ನಾನು ನಮ್ಮದೊಂದು ನನಗೆ ಸಹ ಒಂದು ಸಣ್ಣ ರಾಜಕೀಯ ಧರ್ಮ ಅಂತ ನಾನು ಇಟ್ಕೊಂಡಿದ್ದೇನೆ. ನಾನು ಇವರ ಹಾಗೆ ಯಾರೋ ಒಬ್ಬರ ಮೇಲೆ ನಾವು ಖಂಡಿತ ನಮ್ಗೆ ಗೊತ್ತಿಲ್ಲದ ನಾವು ಇದರಲ್ಲಿ ಕೆಲವು ಜನ ಇರ್ತಾರೆ, ಯಾರಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ನಾವು ದೇವರಲ್ಲ, ಕನಸು ಬೀಳುವುದಿಲ್ಲ ಯಾರು ಮಾಡಿದ್ದಾರೆ ಅಂತ. ಆ ದೇವರು ಈ ರೀತಿ ಮಾಡಿದ್ರೆ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ನಾವು ದೇವರು ಕೊಡ್ತಾರೆ ಅಂತ ಅದನ್ನೇ ನಾನು ನಂಬುದು. ಮುಂದೊಂದು ಕೂಡ ಗ್ಯಾರಂಟಿ ಅದು ಗೊತ್ತಾಗ್ತದೆ ಯಾರಂತ. ಈ ರೀತಿ ಯಾರು ಮಾಡಿದ್ದಾರೆ ಅವರಿಗೆ ತಪ್ಪಿನ ಮನವರಿಕೆ ಆಗ್ಬೋದು, ಯಾವ ಕಾರಣಕ್ಕೆ ನಾವು ಮಾಡಿದ್ದೇವೆ ಅಂತ. ಓಕೆ, ಹಾಗಾದ್ರೆ ಈ ಹಿಂದೆ ಷಡ್ಯಂತ್ರ ಇದೆ, ಖಂಡಿತ ಅರುಣ್ ಪುತ್ತಿಲ್ ಅವರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಸ್ಥಾನಮಾನ ಇಡೀ ಕರ್ನಾಟಕಕ್ಕೆ ಗೊತ್ತು ಅಂತ ತಾವು ಹೇಳ್ತೀರಾ. ಇನ್ನೊಂದು ನಮ್ಮ ಧರ್ಮದಲ್ಲಿ ನಿಮಗೆ ಗೊತ್ತಿರಬಹುದು, ನಮ್ಮ ಧರ್ಮದ ಸಂಘಟನೆಯ ಕೆಲವು ಲೀಡರ್ಗಳು ನಮ್ಮವರೇ ಅದನ್ನು ಮುಗಿಸುವಂತ ಕೆಲಸವನ್ನು ಮೊದಲನೇ ಮಾಡ್ತಾ ಇದ್ರು, ಈಗ ಸಹ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂಗಳ ಒಂದು ದೌರ್ಭಾಗ್ಯ ಅದು. ಅಲ್ಲ, ಯಾಕಾಗಿ ಈ ರೀತಿ ಒಂದು ಮನಸ್ಥಿತಿ ಬಂತು ಅಂತ ಹೇಳ್ಕೊಂಡು ಹಿಂದೂ ಅಂತ ಹೇಳ್ಕೊಂಡು ಹಿಂದೂ ಸಮಾಜವನ್ನೇ ಒಡೆಯುವಂತ ತಂತ್ರ ಯಾಕೆ ಬೇಕಿತ್ತು ಅಂತ ಹೇಳ್ಕೊಂಡು ಈಗ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಸಮಾಜದಲ್ಲಿ ನಾವು ಮುಂದೆ ಹೋಗ್ಬೇಕಂತ ನಾವು ಭಾವಿಸಬಹುದು. ನಮ್ಮ ಸಮಾಜವನ್ನು ಒಂದುಗೂಡಿಸಿಕೊಂಡು ನಮ್ಮ ಸಮಾಜಕ್ಕೆ ರಕ್ಷಣೆ ಕೊಡುವಂತ ಮಾಡಿಕೊಂಡು ಹೋಗ್ಬೇಕು ಅಂತ ನನ್ನೊಂದು ಮನಸ್ಸಿನ ಒಂದು ಆಸೆ. ಆದ್ರೆ ಈಗ ರಾಜಕೀಯಕ್ಕೋಸ್ಕರ ಜನಗಳು ನಮ್ಮ ಜನರನ್ನೇ ಮುಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಖಂಡಿತವಾಗ್ಲು ಇಷ್ಟು ಹೊತ್ತು U+Y ಜೊತೆಗೆ ಮಾತನಾಡಕ್ಕೆ ಧನ್ಯವಾದ ಸರ್. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV ಇದು ಹೊಸತನದ ಸಂಕಲನ.